ಸಂಧ್ಯಾ ವಾಸ್ ಜಸ್ಟ್ ಎನ್ ಆರ್ಡಿನರಿ ಗರ್ಲ್. ಅವಳೇನಾದ್ರು ಲೈಫಲ್ಲಿ ಅವಳು ಅಚೀವ್ ಮಾಡ್ತಾಳೆ ಅಂತ ಅವಳಿಗೆ ನಂಬಿಕೆ ಇರ್ಲಿಲ್ಲ. 1,00,000 ಜನರ ಪ್ರೀತಿನ ಗಳಿಸ್ತೀನಿ ಅಂತ. ನನಗ್ ಬೇಜಾರ್ ಮಾಡಿಸ್ಬೇಡ. ಕಂಗ್ರಾಟ್ಸ್. ಯಾವ್ದುಗಳು ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಇವತ್ತು ನನ್ಗೆ ಇದು ಹೇಳ್ಬೇಕಂದ್ರೆ ಕೂಡ ಲೈಕ್ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದೀನಿ ಇವತ್ತು ನಾನು. ಯಾಕೆ ಅಂದ್ರೆ ನನಗೆ ಗೈಸ್, ಯಾಕೆ ಅಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಸಂಧ್ಯಾ ವ್ಲಾಗ್ಸ್ ಅಲ್ಲಿ 1,00,000 ಜನರ ಪ್ರೀತಿನ ನಾನು ಗಳಿಸಿದ್ದೀನಿ ಗೈಸ್. ಸೊ ನನ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನೀವು ನನ್ಗೆ ಫಸ್ಟ್ ನಾನು ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಬಿಕಾಸ್ 100K ನಾನು ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ನಾನು 100K ಲೈಕ್ 100 ನನ್ ಕನ್ಸಲ್ಲೂ ದೇವ್ರಾಣಿಗೂ ಅನ್ಕೊಂಡಿರ್ಲಿಲ್ಲ ನಾನು 1,00,000 ಜನರ ಪ್ರೀತಿನ ಗಳಿಸ್ತೀನಿ ಅಂತ. ನಂಗೆ ಗೊತ್ತಿಲ್ಲ ನಾನು ಯಾಕೆ ಇಷ್ಟು ಎಮೋಷನಲ್ ಆಗ್ತಾ ಇದ್ದೀನಿ ಅಂತ. ಬಟ್ ರಿಯಲಿ ಕಾಜಲ್ ಬೇರೆ ಹಾಕೊಂಡಿದ್ದೀನಿ, ಸ್ಪ್ರೆಡ್ ಬೇರೆ ಆಗೋಗುತ್ತೆ ಈಗ. ಗೈಸ್, ಸಂಧ್ಯಾ ಹಿಂಗಿರ್ಲಿಲ್ಲ ಗೈಸ್. ಸಂಧ್ಯಾ ವಾಸ್ ಜಸ್ಟ್ ಎನ್ ಆರ್ಡಿನರಿ ಗರ್ಲ್. ಅವಳೇನಾದ್ರು ಲೈಫಲ್ಲಿ ಅವಳು ಅಚೀವ್ ಮಾಡ್ತಾಳೆ ಅಂತ ಅವಳಿಗೆ ನಂಬಿಕೆ ಇರ್ಲಿಲ್ಲ. ಸೊ 1,00,000 ಜನ ಪ್ರೀತಿ ನಾನು ಗಳಿಸಿದ್ದೀನಿ ಅಂದ್ರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ನನ್ನ ಲೈಫಲ್ಲಿ ಏನೋ ಮಾಡಲ್ಲ. ನನ್ ನಿಜ ಸ್ಟಡೀಸ್ ಅಲ್ಲೂ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ. 10th ಅಲ್ಲಿ ಅವಾಗ ಓದ್ತಿದ್ದೆ. 10th ಅಲ್ಲಿ ಏನೋ ನಾನು ಓದಕ್ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ನಾನು ಓದ್ತಾನೂ ಇರ್ಲಿಲ್ಲ. ಡ್ಯಾನ್ಸ್ ಬಿಟ್ರೆ ನಂಗೆ ಬೇರೆ ಪ್ರಪಂಚನೇ ಗೊತ್ತಿರ್ಲಿಲ್ಲ. ನಾನು ತುಂಬಾ ಸರಿ ಅಮ್ಮ ಅವಾಗೆಲ್ಲ ಮಾರ್ಕ್ಸ್ ದೊಡ್ಡದಲ್ವಾ, ಮಾರ್ಕ್ಸ್ಗೋಸ್ಕರ ಹೊಡಿತಿದ್ರೆ ತುಂಬಾ ಯೋಚನೆ ಮಾಡ್ತಿದ್ದೆ, ನನ್ನ ಲೈಫಲ್ಲಿ ಏನೋ ಮಾಡಲ್ವೇನೋ, ನಾನು ಇಷ್ಟೇನೋ ಅಂತೆಲ್ಲ. ಬಟ್ ಇವತ್ತು 1,00,000 ಜನರು ಪ್ರೀತಿ ನಾನು ಗಳಿಸಿದ್ದೀನಿ ಅಂದ್ರೆ that is something more to me, more something a lot to me. And ಇದೆಲ್ಲ ಆಗಿದ್ದು ನಿಮ್ಮಿಂದ. ಥ್ಯಾಂಕ್ಸ್ ಸೋ ಮಚ್. ಪ್ರೀತಿಗಾಗಿ ಕನಸು ಕಂಡೆ ನಾನು. ಥ್ಯಾಂಕ್ಸ್ ಅ ಲಾಟ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ತುಂಬಾ ಗೈಸ್, ತುಂಬಾ ದಿನದ ಕನಸು ಇವತ್ತು ನನ್ನ ನನ್ಸಾಗಿದೆ. ಸಕ್ಸಸ್ ಅನ್ನೋದು ಎಲ್ರು ಎಫರ್ಟ್ ಹಾಕ್ತಾರೆ, ಎಲ್ರು ಹಾರ್ಡ್ ವರ್ಕ್ ಹಾಕ್ತಾರೆ. ಬಟ್ ಲಕ್ ಅನ್ನೋದು ಜೀವನದಲ್ಲಿ ಇರ್ಲೇಬೇಕು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಬಿಕಾಸ್ ನನಗೆ ಸಕ್ಸಸ್ ಅನ್ನೋದು ನಾನು ಎಷ್ಟೇ ಹಾರ್ಡ್ ವರ್ಕ್ ಹಾಕಿದ್ರು ಸಕ್ಸಸ್ ಅನ್ನೋದು ಯಾವಾಗ್ಲೂ ನಂಗೆ ಲೇಟ್ ಆಗಿ ಸಿಗುತ್ತೆ, ಆಯ್ತಾ. ಬಟ್ ನಿಮ್ ಪ್ರೀತಿನ ನಾನು ಇಷ್ಟು ಬೇಗ ಗಳಿಸಿದ್ದೀನಿ, ನನ್ಗೆ ಅದಕ್ಕೆ ಖುಷಿ ಆಗ್ತಿದೆ. ತುಂಬಾ ಖುಷಿಯಾಗಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಐಡಿಯಾನೂ ಇರಲ್ಲ ನೀವು ನನ್ಗೆ ಇವತ್ತೆಷ್ಟು ಖುಷಿ ಪಡಿಸಿದೀರಾ ಅಂತ. ನಾನು ಅಷ್ಟು ಖುಷಿಯಾಗಿದ್ದೀನಿ. ಚಿರಋಣಿ ಆಗಿರ್ತೀನಿ, ಕೃತಜ್ಞತೆ ಆಗಿರ್ತೀನಿ, ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನಮ್ಮಮ್ಮ ಮುಂದೆ ಎಲ್ಲ ಅಳ್ಬಾರ್ದು, ನಾನು ಅವ್ರ ಮುಂದೆ ಎಲ್ಲ ಹತ್ಬಿಟ್ರೆ ಅವರು ಫುಲ್ ಎಮೋಷನಲ್ ಆಗ್ಬಿಡ್ತಾರೆ. ಸೊ ಗೈಸ್, ಇದಾಗಿತ್ತು. ಫಸ್ಟು ಹೋಗಿ ಅಮ್ಮ ಆಶೀರ್ವಾದ ತಗೊಬೇಕು. ಫಸ್ಟ್ ಅವರೇ ನಂಗೆ ವಿಶ್ ಮಾಡಬೇಕು. ನನ್ಗೆ ಆಸೆ, ನಂಗೆ ಫಸ್ಟ್ ಅವರೇ ವಿಶ್ ಮಾಡಬೇಕು. ನಾನು ಅವ್ರ ವಿಷಯ ಕೇಳ್ಬೇಕು ಫಸ್ಟು ಅಂತ. ಸೊ ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ. ನಾನು ಹೊರಗಡೆ ಹೋಗೋಣ ಅಂದಿದ್ದೆ ಆವಾಗಲೇ ನಮ್ಮಮ್ಮಂಗೆ. 100K ಆಗೋ ಮುಂಚೆ ನಮ್ಮಮ್ಮ ಕೆಲಸ ಇದೆ, ಎಲ್ಲೂ ಹೋಗೋದು ಬೇಡ ಅಂತೆಲ್ಲ ಅಂದಿತ್ತು. ಫುಲ್ ಗರಂ ಆಗಿದೆ ನಮ್ಮಮ್ಮ. ನಾಳೆ ನಮ್ಮ ಮನೇಲಿ ಪೂಜೆ ಇದೆ ಗೈಸ್. ಸೊ ಎಲ್ಲರೂ ಬರ್ತಿದ್ದಾರೆ, ಅದ್ರ ಪ್ರಿಪರೇಷನ್ಸ್ ಮಾಡ್ಬೇಕು. ನಾನಂತೂ ಕೆಲಸ ಮಾಡಲ್ಲ, ಪಾಪ ಅವ್ರು ಕೆಲಸ ಮಾಡ್ತಾರೆ. ನಮ್ಮ ಮನೇಲಿ ನಮ್ಮ ಅಜ್ಜಿ ಮೇಲ್ಗೆ ಬೈತಿದ್ರು ಗೈಸ್. ಏನ್ ಗೊತ್ತಾ, ನಮ್ಮ ಮನೇಲಿ ನಮ್ಮ ಅಜ್ಜಿನ 4 ಗಂಟೆ ಅಜ್ಜಿ ಹೇಳ್ತಾ ಇದೀನಿ, ಕೊನೆಗೆ ಹೋಗಿ ನಾಸೆ ನೆರವೇರಿಸ್ತಾ ಇದೀನಿ. ನಮ್ಮ ಅಜ್ಜಿ 4 ಗಂಟೆಗೆ ಎದ್ದು ನಮ್ಗೆಲ್ಲ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ, ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಎಲ್ರಿಗೂ ಅನ್ನ ಹಾಕೋ ತಾಯಿ ನಮ್ಮ ಅಜ್ಜಿ. ಫೈನಾ? ಥ್ಯಾಂಕ್ಸ್. ನಮ್ಮ ಅಜ್ಜಿ ಫುಲ್ ಫೀಲ್ ಹೋಗ್ತಿತ್ತು ಗೈಸ್. ನನ್ನ ಬಗ್ಗೆ ಎಲ್ಲೂ ಹೇಳೋದೇ ಇಲ್ಲ ಅಂತ. ಇಲ್ಲ, ನಮ್ಮ ಮನೇಲಿ ನಮ್ಮ ಅಜ್ಜಿನೇ ಬೆಳಿಗ್ಗೆ ಎದ್ದು ಅಡಿಗೆ ಎಲ್ಲ ಮಾಡಿ ನಮ್ಗೆಲ್ಲ ಕಲ್ಸೋದು. ಬೆಳಿಗ್ಗೆ ಹೊತ್ತು ಅಜ್ಜಿ ಅಡಿಗೆ ಮಾಡಿದ್ರೆ ರಾತ್ರಿ ಹೊತ್ತು ಲಕ್ಷ್ಮಮ್ಮ ಅವ್ರು ಅಡಿಗೆ ಮಾಡ್ತಾರೆ. ಲಕ್ಷ್ಮಮ್ಮ ಅವರೇ, ನಮ್ಮಮ್ಮ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಅವ ಏ ಸೋಡ ಏನ್ ಹೇಳ್ಕೊಟ್ಟೆ ಮಾ ನೋಡು ಮಮ್ಮಿ ಏನು ಮಮ್ಮಿ ಗೈಸ್ ನಮ್ಮಮ್ಮ ಏನು ಕೋಪ ಮಾಡ್ಕೊಂಡಿದೆ ಅಂದ್ರೆ ಅವಾಗ ಕೆಲಸ ಮಾಡು ಇವಾಗ ಎಲ್ಲೂ ಹೋಗ್ತಾ ಇಲ್ಲ ಅಂತ ಬೈದ್ಬಿಟ್ರು. ಸೊ ನಾನು ಯಾವಾಗ್ಲೂ ಹಿಂಗೆ ಅಂತ ಅದು ಇದು ಅಂತ ಕಿರ್ಚಾಡ್ಬಿಟ್ಟೆ. ಅದಕ್ಕೆ ನಮ್ಮಮ್ಮ ಇವಾಗ ನನ್ನ ಮೇಲೆ ಮುನ್ಸ್ಕೊಂಡಿದ್ದಾರೆ. ಅಮ್ಮ ಸಾರಿ ಮಾ. ಸರಿ ಆಯ್ತು ಅಮ್ಮ ಆಯ್ತು ಹೋಗೆ. ಅಮ್ಮ ನನಗೆ ಬೇಜಾರು ಮಾಡಿಸ್ಬೇಡ. ಅಯ್ಯಯ್ಯೋ ಮಾ ಮಾ ಸರಿ ಸರಿ ನಂಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲ್ವಾ? ಏನ್ ಈ ಪಾರ್ಟಿ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ಯಾ? ಹೇಳಲ್ಲ ಮಾ ಇಲ್ಲಿ ನೋಡ್ಮಾ. ಹಾ ಕಂಗ್ರ್ಯಾಚುಲೇಷನ್ ಏನು ಮಾ ಅಟ್ಲೀಸ್ಟ್ ಬೇರೆಯವ್ರ ಚೆನ್ನಾಗಿ ಹೇಳ್ತಾರಮ್ಮ. ನಾವ್ ಹಂಗೆ ಹೇಳೋದು. ಅದೇ ನೀನ್ ಹಂಗೆ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ. ನಂಗೆ ಹೆಂಗ್ ಬೇಕೋ ಹಂಗೆ ಹೇಳ್ಬೇಕು ನೀನು. ಮಾ ಕಂಗ್ರಾಚ್. ಯಾವ್ದುಗಳು ನಾನ್ ನಿನ್ನ ವಿಡಿಯೋ ಮಾಡು ಅಂತ ಹೇಳಿಲ್ಲ. ಆಕ್ಚುಲಿ ಹಿಂದೆ ಮಿರರ್ ಇದೆ. ಆಯ್ತು ಸಾರಿ ಇವಾಗ ನಂಗೆ ಬೇಜಾರು ಮಾಡಿಸ್ಬೇಡ ನೀನು. ಕಂಗ್ರ್ಯಾಚುಲೇಷನ್. ಇಲ್ಲಿ ನೋಡಿಲ್ಲಿ ಬಿಡುವ ಒಂದ್ ಬಟ್ಟೆ ಒಂದ್ ನಿಮಿಷ. ನಾನು ನಿಂಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಏನ್ ಮಾಡ್ಬೇಕು ಗೈಸ್? ಏನು ಕೆಲಸ ಮಾಡಲ್ಲ ಗೈಸ್. ಚೆನ್ನಾಗಿದ್ದೀರಾ? ಹೆಲ್ಪ್ ಮಾಡ್ಕೊಡ್ತೀನಿ. ನಾನು ಮಾಡ್ಕೊಡ್ತೀನಿ ಮಾ. ನಂಬೇಡ ಹುಡುಗಿಯರನ್ನ ನಂಬೇಡ. ಸರಿ ನಂಬೇಡಿ ಯಾವಾಗ ಈ ನೈಟ್ ಇಲ್ಲ ಅನ್ಕೋಬೇಕು. ಚಿಕನ್ ಈ ನೈಟಿ ಬಿಟ್ರೆ ಲಕ್ಷ್ಮಣ್ ನೀನ್ ವಿಡಿಯೋ ಮಾಡೋದೇ ನೈಟಿ ಇಲ್ಲಿ ನೋಡಿಲ್ಲಿ ಹಿಂಗ್ ಮಾಡಿ. ನಾನ್ ಹಂಗೆಲ್ಲ ಮಾಡಲ್ಲ. ಸಂಜೆ ಕಾಲು ಕೆಳಗಡೆ ಕಾಲು ಪಾದ ಪುಣ್ಯ ಪಾದ ಪುಣ್ಯ ಪಾದ. ನೋಡಿಲಿ ಏನಿಲ್ಲ ಜಾಸ್ತಿ. ನನಗೆ ಮಾಡ್ತೀರ ಯಾರು ಮಾಡ್ತೀಯಾ? ನನಗೆ ನೀವು ಒತ್ತು ಬಿಡ್ತೀನಿ ನಿನಗೆ. ಶಟ ಮೈ ನೋಡು ಹಿಂಗ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಪುಟ ಅಣ್ಣವ ಪ್ಲೀಸ್ ಬರ್ತಾ ಇಲ್ಲ ಇವಾಗ. ಅದ್ರ ಗೈ ನಮ್ಮ ಕೋಪ ಮಾಡ್ಕೊಂಡ್ಬಿಟ್ಟಿದೆ. ಇಲ್ಲಂದ್ರೆ ಅಂತಿದ್ರು ಪಾಪ. ಇರ್ಲಿ ಬಿಡ್ವಾ. ನಾನು ನೀನು ಜಗಳ ಇದ್ದಿದ್ದೆ. ಇವಾಗ ಮಾಡ್ಮ. ಕಂಗ್ರ್ಯಾಚುಲೇಷನ್ ಪುಟ. ಅಮ್ಮ ಮುತ್ಕೊಂಡೋಗು. ಅಯ್ಯೋ ಇನ್ನು ಈ ಕಣ್ಣಲ್ಲಿ ಅದೇನೇನ್ ನೋಡ್ಬೇಕು. ಏನಂತ ಬೇಗ ಮದ್ವೆ ಆಗಿ ತೊಳೆದು ಇಲ್ಲಿಂದ ಗೈಸ್. ಮರ್ಯಾದಿಲ್ಲ ಗೈಸ್ ನಂಗಿಲಿ. ಬೇಗ ಮದ್ವೆ ಆಗಿ ತೊಳೆದು ಇಲ್ಲಿಂದ ಅನ್ನಮ್ಮ. ಅವಳು ವರ್ಷದ ಗೈಸ್ ಫೈನಲಿ ನಮ್ಮಮ್ಮ ಆಶೀರ್ವಾದ ತಗೊಂಡಿದ್ದಾಯ್ತು. ನಮ್ಮ ಮನೇಲಿ ಹಿರಿಯ ಸದಸ್ಯರಿದ್ದಾರೆ. ಫಸ್ಟ್ ನಾವು ಅವ್ರ ಕಡೆ ಹೋಗ್ಬೇಕಿತ್ತು. ಈ ಕಡೆ ಬಂದ್ಬಿಟ್ಟಿದೀವಿ. ಈಗ ಅವ್ರು ನಮ್ಮನ್ನ ಚಪ್ಪಲಿ ತಗೊಂಡಾಕ್ತಾರೆ. ನೆಮ್ಮದಿ ಅಂದ್ರೆ ಏನ್ ಗೊತ್ತಾ? ನಾನು ಈ ಕ್ಷಣನ ಅನುಭವಿಸ್ತಾ ಇದ್ದೀನಲ್ಲ ಅದು. ನಂಗೊಂಥರ ಖುಷಿ ಆಗ್ತಿದೆ. ಹೇಳ್ಕೊಳಕ್ಕಾಗ್ದಿರೋ ಅಂಥದ್ದು, ಮುಚ್ಚಿಟ್ಕೊಳಕ್ಕಾಗ್ದಿರೋ ಅಂಥದ್ದು. ಒಂದೊಂದ್ಸರಿ ನಾನು ಶಾಯರಿ ಎಲ್ಲ ಬರೆದ್ಬಿಡ್ತೀನಿ. ನನಗೆ ಕವನ ಎಲ್ಲ ಬರಿಬೇಕು ಅನ್ಸುತ್ತೆ ಗೊತ್ತಾ? ನಿಮ್ಗೆ ಹೇಳ್ತೀನಿ. ನನ್ನ ಹತ್ರ ಒಂದು ಕವನ ಇದೆ. ನಾನು ಇನ್ನೂ ರಿವೀಲ್ ಮಾಡಿಲ್ಲ ಎಲ್ಲೂ. ಅದನ್ನ ಹೇಳ್ತೀನಿ ನಿಮ್ಗೋಸ್ಕರ. ಮೈ 100K ಸ್ಪೆಷಲ್ ಏನಾದ್ರು ಇರಬೇಕಲ್ಲ ಗೈಸ್, ಅದಕ್ಕೋಸ್ಕರ. ಸೀರೆ ಉಟ್ಕೊತಿದ್ದಾಳೆ ಇಡೀ ಬಂದಿದ್ರೆ ನೀನು ಹುಡ್ಕೋತ್ಯ ನಿನ್ಗೆ ನಿನ್ನ ಸೊಸೆಗೆ ಜೊತೆ ಮದುವೆ ಆಗಿದ್ದೀರ ತಾನೆ? ಆಗಿಲ್ಲ. ಹಿಂಗೆಲ್ಲ ಇರ್ಬೇಡ್ರಿ. ಸರಿ ನನಗೆ ಯೂಟ್ಯೂಬ್ ಅಲ್ಲಿ 1 ಲಕ್ಷ ಜನ ನಾವು ಪ್ರೀತಿ ಗಳಿಸಿದ್ವಿ ಗೊತ್ತಾ? ಸೊ ಅದಕ್ಕೆ ಆಶೀರ್ವಾದ. ಹಿಂಗೆ ನನ್ನ ಮೊಮ್ಮಗು ಮುಂದುವರಿಲ್ಲಮ್ಮ. ಕರ್ನಾಟಕ ಜನ ಎಲ್ಲ ಒಳ್ಳೇದು ಮಾಡಪ್ಪ. ಗಿಫ್ಟ್ ಗೈಸ್ ಪ್ಲೀಸ್ ನೋಡ್ಬೇಡಿ. ನನ್ನ ಪಟಾಪಟಿ ನಿಂತ್ಕೊಂಡು ತೋರಿಸುತ್ತೆ. ಗೈಸ್ ನಮ್ ತಾತ ನನ್ ಚಿಕ್ಕ ವಯಸ್ಸಿಂದಾನು ಕೊಟ್ಟಿರೋದು ಇದೊಂದೇ. ಎಲ್ಲಾದ್ರೂ ಹೋಗ್ಲಿ ಇದೊಂದು ಕೊಟ್ಬಿಟ್ಟು ಕಳ್ಸುತ್ತೆ. ನೀನು ಯಾವಾಗ ಸಿಹಿಯಾಗಿ ಹಿಂಗೆ ನಗ್ನ. ಇದು ಸಿಹಿ ಅಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಗೈಸ್ ಹೆಂಗೋ ಕಲೆಕ್ಷನ್ ಆಯ್ತು. 200 ರೂಪಾಯಿ ಕಾಲಿಗೆ ಬಿದ್ದಿದ್ದಕ್ಕೂ 200
ಓಕೆ ಗೈಸ್, ಈಗ ಬನ್ನಿ. ನಮ್ಮಪ್ಪ ಇಲ್ಲ, ನಮ್ಮಪ್ಪ ಹೊರಗಡೆ ಹೋಗಿದ್ದಾರೆ. ಅಂತ 2 ಬೆನ್ನತ್ತಿದ ಬೇತಾಳಗಳಿವೆ ಪಾಪ. ಆದ್ರೆ ಬೆನ್ನತ್ತಿದ ಬೇತಾಳಗಳ ಸ್ಥಿತಿನ ನೋಡಕ್ಕೆ ಆಗಲ್ಲ ಅನ್ಸುತ್ತೆ. ಬಿಕಾಸ್ ನಾನು ಹೇಳಿದ್ನಲ್ಲ, ನಾನೊಬ್ಳೆ ಹಿಂಗ್ ರೆಡಿ ಆಗಿರೋದು. ಅದೇನ್ ಗೊತ್ತಾ, 100K ಅಲ್ವಾ, ಅದಕ್ಕೆ ಒಂಚೂರು ಎಕ್ಸ್ಟ್ರಾ ಇರ್ಲಿ ಅಂತ. ಹುಡುಗಿ ದೇವ ಇದ್ದಂಗೋಳೆ. ಅಯ್ಯೋ ನಿಮ್ಮ ನನ್ ಕಂಗ್ರ್ಯಾಚುಲೇಷನ್ಸ್ ಹೇಳಲ್ವಾ? ಹೊಸ ಬಟ್ಟೆ ನಿಂದೆ. ನಮ್ ಪವಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರಂತೆ, ಯಾವಾಗ ನಿಮ್ ಮಕ್ಕನ್ ಬಟ್ಟೆ ಹಾಕೊಂಡ್ ಬರ್ತೀಯ ಅಂತ. ಫ್ರೆಂಡ್ಸ್ ಕೇಳಿಸ್ಕೊಂಬಿಡಿ, ನಾನು ಅವ್ಳ ಬಟ್ಟೆ ಹಾಕೊಡ್ತೀನಿ. ಪವಿ ಇಸ್ ವೆರಿ ರಿಚ್, ಯು ನೋ. ಅಂಬಾನಿ ಕೊನೆ ಮೊಮ್ಮಗಳು. ಹಾಯ್. ಸಿಂಬಾನ ಯಾರೋ ಒಬ್ರು ಕದ್ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಇದೇ ಹುಡುಗಿ ಕದ್ದಿರೋದು. ನಮ್ ಸಿಂಬಾ ನಮ್ಮ ಮನೇಲಿ ಇರೋದೇ ಇಲ್ಲ ಗೈಸ್. ಹೋಗಿ ಹೋಗಿ ಆ ಪುಟಾಣಿ ಮನೇಲಿ ಇರುತ್ತೆ. ಸಿಂಬಾನ ದಪ್ಪ ಮಾಡಿರೋದು ಈ ಹುಡುಗಿನೇ. ಅಕ್ಕ ಅಂತ ದಪ್ಪ ಮಾಡಿರೋದು. ಬಟ್ ಆದ್ರೂ ಅಕ್ಕ, ನಮ್ ಸಿಂಬಾನ ನಮ್ಮ ಮನೆಯಿಂದ ಕಸಿದುಕೊಂಡಿದ್ದೀರಿ ಏಕೆ? ಲಿಟ್ರಲಿ ಅದನ್ನ ಕೇಜ್ಗೆ ಹಾಕಿದ್ರು ವಾಪಸ್ ಹೋಗುತ್ತೆ. ನೋಡು, ಅದೆಷ್ಟು ದಣ ಆದಂಗ ಆಗೈತೆ ತಿಂದು ತಿಂದು. ಆದ್ರೂ ಅಕ್ಕ ನಮ್ಮ ಮನೇಲಿ ಇದ್ದಾಗ ಅದೆಷ್ಟು ಸ್ಲಿಮ್ ಆಗಿತ್ತು. ಏನ್ ಗೊತ್ತಾ, ನಮ್ ಸಿಂಬಾಗೆ ಇವ್ರು ಏನೇನಾಗಿ ಬೆಳೆಸಿರೋದು, ಏನೇನ್ ತಿನ್ಸ್ತಿರಕ್ಕ? ಹಾಲು, ಅಷ್ಟೇ ಗೈಸ್. ನಮ್ಮ ಮನೇಲಿ ಹಂಗಲ್ಲ. ನಮ್ಮ ಮನೇಲಿ ನಮ್ಮಮ್ಮ ನನಗೆ ನೆಟ್ಟಿಗೆ ಚಾಕೋಸ್ ಎಲ್ಲ ಕೊಡ್ಸಲ್ಲ ಆಯ್ತಾ. ಅಣ್ಣ ತಿನ್ಸ್ತಾರೆ, ಮುದ್ದೆ ತಿನ್ಸ್ತಾರೆ. ನಮ್ ಸಿಂಬಾ ಅಣ್ಣ ತಿಂದಿರಂಗ್ ಬೆಳ್ದಿದೆ ನೋಡಿ. ಮತ್ತೆ ಹೋಗ್ಬಿಟ್ಲು ಅಷ್ಟೇ ಅವಳು. ನಮ್ಮ ಮನೆಯಿಂದ ಸಿಂಬಾ ಹೊರಟೋದ್ಲು. ಏಯ್, ನಮ್ ಸಿಂಬಾನ ಯಾಕೆ ತಗೊಂಡಿದ್ದು? ಆಯ್ತು, ನೀನ್ ನಮ್ಮನೇಲಿರೋ ಸಿಂಬಾ ನಿಮ್ ಮನೆ ಕಳ್ಸ್ತೀನಿ ನಾನು. ನಮ್ಮನೇಲಿ ಇರ್ತೀಯ ನೀನು? ಮತ್ತೆ ಸಿಂಬಾ ಏನಕ್ಕೆ ತಗೊಂಡೋದೆ? 9 o'clock ಲೈವ್ಗೆ ಹೋಗ್ಬೇಕು ಗೈಸ್. 9 o'clock ಲೈವ್ಗೆ ಹೋಗ್ಬೇಕು. 9 ಲೈವ್ ಹೋಗೋಣ ಬಾ ಅಮ್ಮ. ಇರಪ್ಪಂಗ ಬಂದ್ ನಡೆಯಲ್ಲ ಇವಾಗ. ನಮ್ಮ ಮನೇಲಿ ಲೈವ್ಗೆ ಯಾರು ಬರ್ತೀರಾ? ನಾನ್ ಬರ್ತೀನಿ, ನಾನ್ ನಿಮ್ಗೋಸ್ಕರ. ನೀವಿಬ್ರು ಬಂದಿಲ್ಲ, ನಾನು ಹಂಗೆ ಬರ್ತೀನಿ ಲೈವ್ ತಗೊಂಡು. ಮಾನ ಮರ್ಯಾದೆ ಕಲಿಯಕ್ಕೆ ಇದೀನಂತೆ ನಾನು. ನಾನ್ ಲೈವ್ ಮುಗಿಸ್ಕೊಂಡ್ ಬರ್ತೀನಿ. ನಿನ್ ಕೆಲ್ಸಕ್ಕೆಲ್ಲ ನಾನ್ ಬರಕ್ಕಾಗಲ್ಲ. ನೀನ್ ಯಾವ್ದು ಮಾಡ್ತೀಯ ಅಂತ ಕೊಚ್ಕೊಳ್ತಾ ಇದೀಯಾ? ಬಾಬಾ ಡ್ಯಾನ್ಸ್ ಇಡೋಣ. ಏನ್ ಜಾಸ್ತಿ ಬಾಬಾ ಡ್ಯಾನ್ಸ್ ಇಡೋಣ. ಸತ್ತೋದ್ರೆ ಆ ಕಡೆ ಬಿತ್ತು. ಖರ್ಚು ಮಾಡೋದು ಲಕ್ಷ್ಮಣ, ಏನ್ ಅನ್ಕೊಂಡಿದ್ಯಾ ನಿನಗ್? ನೀನು ಹಿಂಗೆ ನಮ್ಮಮ್ಮ ನೋಡಿ ನಮ್ಮಮ್ಮ ಹತ್ರ ನಾನು ಸರಿಯಾಗಿ ಓದ ತಿಂತೀನಿ ಅಂತ ಅನ್ನಿಸ್ತಿದೆ ಯಾಕೋ ಇವತ್ತು ನನಗೆ. ಅದು ಗೊತ್ತಾಗುತ್ತಲ್ಲ ಮುನ್ಸೂಚನೆ, ಹಂಗ ಅನ್ನಿಸ್ತಿದೆ. ಪವಿ 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 ಏನ್ ಮುದ್ದ ಕಾಣ್ತಿದ್ಯಾ ಪವಿ ನೀನು? ಗೈಸ್, ನೀವಿಬ್ರು ನೋಡಿದ್ರೆ ನಮ್ ಡಿ-ಬಾಸ್ ಸಾಂಗ್, ಇವಾಗ ಡಿ-ಬಾಸ್ ಸಾಂಗ್ ಅಲ್ಲ ಬಟ್ ಅವರಿಂದ ವೈರಲ್ ಆಗಿದ್ದ ಸಾಂಗ್ ಒಂದು ಹೇಳ್ಬೇಕು. ಟ್ರೆಂಡಿಂಗ್ ಅಲ್ಲಿ ಬಂದಿದೆ. ಯೋಶಿನಿ ಹೊಸ ಬೆಳಕು ಮೂಡುತ್ತಿದೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೀವೇನೇನ್ ನೋಡ್ತೀರಾ ಅಂತ ಒಂದ್ ಸ್ವಲ್ಪ ಬ್ರೀಫ್ ಕೊಟ್ಬಿಡ್ಲಾ? ಯಾಕಂದ್ರೆ ನೆಕ್ಸ್ಟ್ ಬ್ಲಾಗು ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನನ್ಗೋಸ್ಕರ ಒಬ್ರು ಹಾಡ್ ಆಡಿದ್ದಾರೆ, ಒಬ್ರು ಪ್ರ್ಯಾಂಕ್ ಮಾಡಿದ್ದಾರೆ,
ಪ್ರಾಂಕ್ ಕಾಲ್ ಅಂತೂ ಸಖತ್ತು. ನೀವ್ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬೇಕಿದ್ರೆ ಇವಾಗ ಕಮೆಂಟ್ ಅಲ್ಲಿ ಹಾಕಿ ನನ್ಗೆ ಯಾರು ಪ್ರಾಂಕ್ ಕಾಲ್ ಮಾಡಿದ್ದಾರೆ ಅಂತ, ನಿಮ್ ಗೆಸ್ ಮೇಲೆ ಹಾಕಿ ನೋಡೋಣ ಆಯ್ತಾ. ಬಟ್ ಪ್ರಾಮಿಸ್ ನಿಮ್ ಕೈಲಿ ಆಗಲ್ಲ ನಂಗೆ ಯಾರು ಪ್ರಾಂಕ್ ಕಾಲ್ ಮಾಡಿದ್ದಾರೆ ಅಂತ ಗೆಸ್ ಮಾಡಕ್ ನಿಮ್ ಕೈಲಿ ಆಗಲ್ಲ. ಬಿಕಾಸ್ ಇಟ್ ವಾಸ್ ಸೋ ಅನ್ಎಕ್ಸ್ಪೆಕ್ಟೆಡ್. ನಾನು ಪ್ರಿಡಿಕ್ಟು ಮಾಡಿರ್ಲಿಲ್ಲ ಆ ಪರ್ಸನ್ ನನ್ಗೆ ಪ್ರಾಂಕ್ ಕಾಲ್ ಮಾಡಿದ್ದು. ನನ್ನ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಒಂದು ಪುಟಾಣಿ ಸರ್ಪ್ರೈಸ್ ಕೊಟ್ಟರು 100K. ಇಟ್ ವಾಸ್ ಫುಲ್ ಅನ್ಎಕ್ಸ್ಪೆಕ್ಟೆಡ್. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ಗೆ. ಸೊ ನೆಕ್ಸ್ಟ್ ವ್ಲಾಗ್ ನ ನೋಡಿ ಮಿಸ್ ಮಾಡಬೇಡಿ ಅಂತ ಕೇಳ್ತಾ ಈ ವ್ಲಾಗ್ ನ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಒಂದು ಲೈಕ್, ಕಮೆಂಟ್, ಶೇರ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ ಮರೆಯಕ್ ಹೋಗ್ಬೇಡಿ. ನಾನು ನಿಮ್ಗೆ ಯಾವಾಗ್ಲೂ ಹೇಳೋ ತರ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ಸಿಗುವ ಅದು ನಾಳೆ ವ್ಲಾಗ್ ಅಲ್ಲಿ. ಟಾಟಾ.